ನಾನು ಸುಮ್ಮನೆ ನೀವು ಮೇಕಪ್ ಮಾಡ್ಕೊಳ್ಳೋ ವಿಷಯಕ್ಕೆ ನಾನು ತಲೆ ಚಿಚ್ಕೊಂಡಂಗೆ ಆಡ್ತೀನಿ, ಅದೇ ಆಚೆ ಕಂಟೆಂಟ್ ಆಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಡೇ ಒನ್ನಿಂದಾನೆ. ಯಾಕಂದ್ರೆ ನಾನು ಅವರು ಎಷ್ಟು ಬಾಂಧವ್ಯ ಅಂದರೆ ಲಾಸ್ಟ್ ಡೇ ಒಂದೇ ರಿಯಲ್ ಜಗಳ ಕಟ್ ಮಾಡೋ ಟೈಮಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ಲ್ಯಾಂಡ್, ನಾವು ಮಾತಾಡ್ಕೊಂಡೇ ಮಾಡಿರೋದು. ಅಂದರೆ ಒಂದೊಂದ್ಸಲಿ ಟಾಯ್ಲೆಟ್ ಅಲ್ಲ ಅಯ್ಯೋ ತಲೆ ಚಚ್ಕೊಳ್ಳೋದು, ಅಯ್ಯೋ ಆಗ್ತಾ ಇಲ್ಲ ಅವ್ರ ಗೋಳು ಅಂತ. ಆದರೆ ಅವ್ರು ಹೈಲೈಟ್ ಆಗಿ ನನ್ನ ತುಳಿತಿದ್ದಾರೆ ಅನ್ನೋದು ನನಗೆ ಲಾಸ್ಟ್ವರೆಗೂ ಗೊತ್ತಾಗಿದೆ. ಅದು ಸುಳ್ಳು. ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲು ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತೀವಲ್ಲ, ಅವತ್ತು ಮಾತಾಡ್ಕೊಂಡಿರ್ತೀವಿ ನಾಳೆ ಒಂದು ಕಂಟೆಂಟ್ ಕೊಡಬೇಕು, ಇವಾಗ ಹಿಂದೂ ಬಜಾರ್ ಓಡ್ತಾ ಇದೆ, ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ, ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಹಿಂದಿನ ದಿನ ಹೋಟ್ಲಲ್ಲಿ ಮೈಕ್ ಇರಲ್ವಲ್ಲ ಅವತ್ತು ಮಾತಾಡ್ಕೊಳ್ತೀವಿ. ಆದರೆ ಅವ್ರು ಈ ಲೆವೆಲಿಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಇವ್ರು ಅದನ್ನ ಬಿಚ್ಕೊಂಡು ಅಲ್ಲಿಂದ ಹೋಗಂಗಿಲ್ಲ, ಬಿಚ್ಕೊಂಡು ಹೋಗಿರೋದು ನನ್ಗೆ ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ಅದು ಗೊತ್ತಿಲ್ಲ. ಇವ್ರು ಏನಂದ್ರೆ ಹಿಂಗಂದ್ರೆ ಕಣ್ಣೀರು ಬರ್ಸ್ಕೊಳ್ಳೋ ಕೆಪಾಸಿಟಿ ಇದೆ, ಹಿಂಗಂದ್ರೆ ಚಂದ್ರಪ್ರಭಾಗೆ ಹಿಂಗಂದ್ರೆ ಸುಮ್ಮನೆ ಅಮ್ಮ ಅಂದ್ರೆ ಅಪ್ಪ ಅಂದ್ರೆ ತಂಗಿ ಅಂದ್ರೆ ಅಷ್ಟು ಫಾಸ್ಟ್ ಕಣ್ಣೀರು ಬರ್ಸ್ಕೊಳ್ಳೋ ಕ್ರಿಯಾತ್ಮಕ ಕಲೆ ಅವ್ರ ಹತ್ರ ಇದೆ. ಅದು ನನಗೆ ಗೊತ್ತು, ಯಾಕಂದ್ರೆ ಇವರು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ರೆ ಜನ ಇದು ಮಾಡ್ತಾರೆ ಅಂತ. ಆದ್ರೆ ಡೇ ಒನ್ನಿಂದ ನನ್ನ ಅಯ್ಯೋ ಅಂತ ಅಂದ್ರೆ ಡಮ್ಮಿ ಮಾಡ್ತಾ ಇದ್ರು. ಆದ್ರೆ ನಾನು ತಮಾಷೆಗೆ ತಗೊಳ್ತಿದ್ದೆ, ಯಾಕಂದ್ರೆ ಇಬ್ರು ಮಾತಾಡ್ಕೊಂಡು ಮಾಡ್ತಾ ಇರೋದಲ್ವಾ, ಕಂಟೆಂಟ್ ಆಗುತ್ತೆ ಕಂಟೆಂಟ್ ಆಗುತ್ತೆ ಕಂಟೆಂಟ್ ಆಗುತ್ತೆ ಅಂತ. ಇವ್ರು ಯಾವಾಗ ಸ್ನಾನದಲ್ಲಿ ಇದ್ದಾಗ ನನಗೆ ಗೊತ್ತಿಲ್ದಂಗೆ ಹೋಗಿ ಅಲ್ಲಿ ಜಗಳ ಆಗಿ ಒಂದು ಗ್ಲಾಸ್ ಹೊಡಿತಾರೆ, ಹತ್ತಿರ್ತಾರೆ, ಅದೇನು ನಂಗೆ ಗೊತ್ತಿರಲ್ಲ. ನಾ ಸ್ನಾನದಿಂದ ಬರ್ತಿದಂಗೆ ಒಳ್ಳೆ ಡ್ರಾಕುಲಾ ಥರ ಇರೋ ಬರೋ. ನನಗೆ ಜಗಳ ಇಷ್ಟ ಇಲ್ಲ, ಆಮೇಲೆ ಅನ್ನೆಸೆಸರಿ ಜಗಳ ಇಷ್ಟ ಇಲ್ಲ. ನಮ್ದು ಅವ್ರದ್ದು ಏನಾದ್ರು ನಾವಿಬ್ರು ಸಾಲ್ವ್ ಮಾಡ್ಕೊಳ್ತೀವಿ. ಇವ್ರು ಕಂಟೆಂಟ್ಗೋಸ್ಕರ ಎಲ್ಲಾರು ಬಂದು ಮುತ್ಕೊಂಡ್ಬಿಡ್ತಾರೆ. ನನಗೆ ಅಲ್ಲಿ ಏನಾಗಿದೆ ಅದು ಆಮೇಲೆ ಗೊತ್ತಾಗುತ್ತೆ, ಅಂದ್ರೆ ಹೊಡೆದ ಹಾಕಿರೋದು ಆಡೋ ಮುಳು ಹತ್ತಿರೋದೆಲ್ಲ ಎಲ್ಲ ಬರ್ತಾರಲ್ಲ, ಅವಾಗ ರಿಯಲ್ ಆಗಿ ಜಗಳ ಆಡ್ತೀನಿ. ಆಮೇಲೆ ಇವ್ರು ಅದನ್ನ ರಿಯಲ್ ತರನೇ ಬಿಹೇವ್ ಮಾಡಿ ನನ್ನ ಕೆಟ್ಟವನ್ ಮಾಡಿ ವಿಲನ್ ಮಾಡ್ತಾ ಇರ್ತಾರೆ ಚಂದ್ರಪ್ರಭಾ ಅವರು. ಅವಾಗ ಅವ್ರಿಗೂ ರಿಯಲ್ ಆಗಿ ಬೈದ್ಬಿಡ್ತೀನಿ. ಆಮೇಲೆ ಇವರೆಲ್ಲ ನನ್ನ ವಿಲನ್ ತರ ನೋಡಕ್ ಸ್ಟಾರ್ಟ್ ಆದಾಗ ಓ ಇದು ಯಾಕೋ ಇದು ಉಲ್ಟಾ ಆಗ್ತಾ ಇದೆ, ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಕಣ್ಣು ನೋಡ್ಬಿಟ್ಟು ಡ್ರಾಮಾ ಹೋಗ್ರಿ ಅಂತ ನಕ್ಕೊಂಡು ಮಾತಾಡ್ತೀನಿ. ಆಮೇಲೆ ಹೋಗಿ ಅರ್ಧ ಗಂಟೆಗೆ ಫ್ರೆಂಡ್ ಆಗಿ ಹೋಗ್ತೀವಿ. ಸಂಭಾಳಿಸ್ಬೇಕಂದ್ರೆ ಅವರು ರಿಯಲ್ ಆಗಿ ಪ್ರಚೋದನೆ ಮಾಡ್ಕೊಂಡೇ ಬಂದಿದ್ದು ಚಂದ್ರಪ್ರಭು ಅವರು. ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಕರ್ಕೊಂಡ್ ಬಂದಿದ್ದು ರಿಯಲ್ ಆಗಿ ಅವರು ನನ್ನ ಕೆಟ್ಟವನ್ ಮಾಡಕ್ಕೆ. ಅದು ನನಗೆ ಮಾರೈಸ ಬೆಳಿಗ್ಗೆ ಗೊತ್ತಾಗುತ್ತೆ. ತಿರ್ಗಾ ಒಂದ್ ಜಗಳ ಆಗುತ್ತೆ ಟಾಯ್ಲೆಟ್ ಅಲ್ಲಿ, ತಿರ್ಗಾ ಒಂದ್ ಜಗಳ ಆದಾಗ ಗೊತ್ತಾಗುತ್ತೆ. ಇವ್ರು ಏನಂದ್ರೆ ನನ್ನೇ ಬಕ್ರ ಮಾಡ್ತಾ ಇದ್ರು, ಹಂಗೆ ಹೇಳ್ಕೊಂಡು ಇವ್ರು ಹೈಲೈಟ್ ಆಗ್ತಾ ಇದ್ರು, ನನ್ನ ಕೀಳ್ಮಟ್ಟಕ್ಕೆ ಇಳಿಸ್ತಾ ಇದ್ರು. ಸ್ನಾನದಲ್ಲಿ ಜಗಳ ಆದಾಗ ರಿಯಲ್ ಆಗಿ ಬೈತೀನಿ, ಅವರೆಲ್ಲ ರಿಯಲ್ ಆಗಿ ನನ್ನ ವಿಲನ್ನು, ನೀನ್ ಗೋಳಿಕೊಂಡ್ಬಿಟ್ಟಿದ್ಯಾ, ಕಣ್ಣೀರ್ ಹಾಕಿದ್ರು ನಿಂಗೆ ಬೆಲೆ ಇಲ್ಲ ಅಂತ ರಿಯಲ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಅದು ಇವ್ರ ಬೆಳೆ ಬೇಯಿಸ್ಕೊಂತ ಇದಾರೆ ಅನ್ನೋದು ಟಕ್ ಅಂತ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀನಿ, ಕೂತ್ಕೊಂಡ್ಬಿಟ್ಟು ನಕ್ಕೊಂಡು ರೀ ನಮ್ದು ಒಂದು ಪ್ಲಾನ್ ಹೋಗ್ರಿ ಅಂತೀನಿ, ಕಣ್ಣು ನೋಡ್ಬಿಟ್ಟು. ಅದು ನಂಬಲ್ಲ, ಅವ್ರದೇ ನಂಬ್ತಿರ್ತಾರೆ. ಅವಾಗ ಅದನ್ನ ಬಿಡಿಸಿ ಹೇಳ್ತೀನಿ, ಆದ್ರೂ ನಂಬಲ್ಲ.